ಕೃಪೆಯಿಂದ ಕಳೆದ ತಿಂಗಳಲ್ಲಿ ನಾವು ಇಬ್ರಿಯರಿಗೆ ಬರೆದಂತಹ ಗ್ರಂಥವನ್ನ ಪ್ರಾರಂಭಿಸಿ 1ನೇ ಅಧ್ಯಾಯವನ್ನ ವಾಕ್ಯವಾಗಿ ಅಲ್ಲದೆ ಕರ್ತನ ಆತ್ಮನು ತಿಳಿಸಿಕೊಟ್ಟ ಪ್ರಕಾರವಾಗಿ ಸ್ವಲ್ಪವಾಗಿ ನಾವು ಕಲಿತಿದ್ದೇವೆ ಪ್ರೇರೆ. ಕಲಿಯುವಂಥದ್ದು ಬಹಳಷ್ಟುಂಟು. ಆದರೆ ಕಳೆದ ವಾರ ನಾವು ನೋಡುವಾಗ ಕರ್ತನು ನಮ್ಮೆಲ್ಲರನ್ನ ಕಾಯೋದಕ್ಕೋಸ್ಕರವಾಗಿ ದೂತರನ್ನ, ಅಗ್ನಿ ಜ್ವಾಲೆಗಳಾಗಿರುವ ಸೇವಕರನ್ನ ಮತ್ತು ಲಕ್ಷೋಪಲಕ್ಷ ದಂಡು ದೇವದೂತರ ದಂಡು ಆತನು ನಮ್ಮೆಲ್ಲರ ರಕ್ಷಣೆ ನಿಮಿತ್ತವಾಗಿ ಬಾಧ್ಯವಾಗಿ ಒಂದಕ್ಕೋಸ್ಕರವಾಗಿ ಸೇವೆ ಮಾಡೋದಕ್ಕೋಸ್ಕರವಾಗಿ ಅನೇಕರನ್ನ ಕರ್ತನು ಇಟ್ಟಿದ್ದಾನೆ ಎಂಬುದಾಗಿ ನಾವು ಕಲಿತಾ ಬಂದೆವು. ದೇವರು ತನ್ನ ಭಕ್ತರು ಮತ್ತು ಆತನಲ್ಲಿ ಆರಿಸಲ್ಪಟ್ಟವರು, ಕರೆಯಲ್ಪಟ್ಟ ತನ್ನ ಮಕ್ಕಳನ್ನ ಶೋಧನೆಗೆ ಸಿಲುಕಿ ನಾವು ತಪ್ಪಿ ಹೋಗದ ಹಾಗೆ ಪರವನ್ನು ಸೇರುವ ತನಕ ಎಲ್ಲದೂ ಆತನ ಕೆಲಸವಾಗಿರುತ್ತದೆ ಎಂಬುದಾಗಿ ನಾವು ನೆನೆಸಿ ತುಂಬಾ ಸಂತೋಷಕರವಾದ ಮಾತುಗಳಲ್ಲಿ ನಾವು ಒಂದು ವಾಕ್ಯಗಳನ್ನ ಕೇಳಿ ಬಹಳ ಆನಂದ ಪಟ್ಟೆವು ಪ್ರೇರೆ. ಯಾಕೆಂದರೆ ದೇವರು ದೇವದೂತರು ಮೋಸೆಯ ಸಂಗಡ ಮೋಸೆಯ ಒಂದು ಶವದ ವಿಷಯದಲ್ಲಿ ಸೈತಾನೊಟ್ಟಿಗೆ ಮಾಡಿದಂತ ಒಂದು ಯುದ್ಧ, ಇವೆಲ್ಲವನ್ನು ನೆನೆಸಿಕೊಂಡಾಗ ಕರ್ತನು ತನ್ನ ಆತ್ಮನು ನಮ್ಮಲ್ಲಿ ಇರುವುದರಿಂದ ಆತನೆಂದಿಗೂ ನಮ್ಮನ್ನ ತೊರೆಯುವನಲ್ಲ, ಕೈ ಬಿಡಲು ಎಂಬುದಾಗಿ ಆತ್ಮನು ಇಲ್ಲಿ ಕಲಿಯುತ್ತಾ ಇದ್ದೇವೆ ಪ್ರೇರೆ. ಹೀಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸಿ ಅನೇಕ ರೀತಿಯಾಗಿ ಆಶೀರ್ವಾದ ಮಾಡುತ್ತದಕ್ಕಾಗಿ ನಾನು ದೇವರಿಗೆ ಮತ್ತೊಮ್ಮೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಕರ್ತನ ಮಹಾಕೃಪೆಯಿಂದ ಮತ್ತು ನಾವು 1ನೇ ಅಧ್ಯಾಯದಲ್ಲಿ ನಾನು ಹೇಳಿದ ಹಾಗೆ ನಾವು ಕಲಿಯುವಷ್ಟು ಕಲಿತಿಲ್ಲ, ಸ್ವಲ್ಪವಾಗಿ ನಾವು ಕಲಿತಿದ್ದೇವೆ. ಆ ಕರ್ತನ ಉಚಿತವಾದ ಬರುದಿನಲ್ಲಿ ಇನ್ನೂ ಅನೇಕ ದೇವರಾತ್ಮನಿಂದ ತುಂಬಿಸಲ್ಪಟ್ಟಂತ ಉತ್ತೇಜಿಸಲ್ಪಟ್ಟಂತ ಭಕ್ತರು ನಮ್ಮನ್ನ ಗ್ರಂಥದಲ್ಲಿ ನಡೆಸಿ ನಮ್ಮನ್ನು ಬಲಪಡಿಸೋದಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ಕಲಿಯುವುದಕ್ಕಾಗಿ ನಾವು ಸಿದ್ಧರಾಗೋಣ. ಮತ್ತು ಈ ದಿನ ಕರ್ತನ ಮಹಾಕೃಪೆಯಿಂದ ನಾವು 2ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಭಕ್ತನಾದ ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 1ರಿಂದ 4 ತನಕ ಈ ರಾತ್ರಿಯ ಧ್ಯಾನಕ್ಕಾಗಿ ಕರ್ತನಿಂದ ನಾವು ಮುಂದೆ ಹೋಗೋದಕ್ಕೋಸ್ಕರವಾಗಿಯೂ 4 ವಚನಗಳನ್ನು ನಾವು ಓದಿಕೊಳ್ಳೋಣ. ಒಂದು ವೇಳೆ 2ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 4 ತನಕ ನಾವು ಓದಿಕೊಂಡು ಮುಂದೆ ಸಾಗೋಣ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವರಾಗಿರಬೇಕು. ಯಾಕಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದೆ ಇಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಓದಿಕೊಂಡಂತ ವಾಕ್ಯ ಭಾಗವನ್ನ ದೇವರು ತನ್ನ ನಡೆಸಲಿ. ಈಗಾಗಲೇ ವಾಕ್ಯಕ್ಕೋಸ್ಕರವಾಗಿ ನಮ್ಮ ಪ್ರಿಯರು ಹಿರಿಯರಾಗಿರುವಂತಹ ಸ್ಟೀವನ್ಸಣ್ಣನವರು ಪ್ರಾರ್ಥನೆ ಮಾಡಿದ್ದಾರೆ. ಕರ್ತನು ಅವರ ಒಂದು ಮನವಿ ಕೇಳಿ ನಮ್ಮನ್ನ ಬಲಪಡಿಸಿ ನಡೆಸಲಿ. ಕ್ರಿಸ್ತನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಕೇಳಿಸಿಕೊಳ್ಳುವಾಗ ಇದು ಬಹಳ ಸ್ಪಷ್ಟವಾಗಿ ಪ್ರಾರಂಭದ ಒಂದು ಮಾತು ಆದುದರಿಂದ ಎಂಬುದಾಗಿ ನೋಡುವಾಗ 1ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಕರ್ತನ ಹೇಗೆ ನಮ್ಮ ಪಿತೃಗಳ ಸಂಗಡ ಭಾಗವಾಗಿ ವಿಧವಾಗಿ ಮಾತಾಡಿದನು, ಹಾಗೆ ಇವತ್ತು ನಮ್ಮ ಸಂಗಡ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಮಾತಾಡುತ್ತಾ ಆತನು ಯಾರಾಗಿದ್ದಾನೆ, ನಮ್ಮ ವಿಷಯವಾಗಿ ಆತನಿಗಿರುವಂಥದ್ದು ಚಿಂತೆ ಅಥವಾ ನಮ್ಮನ್ನ ರಕ್ಷಿಸೋದಕ್ಕೋಸ್ಕರವಾಗಿ ಪರಲೋಕಕ್ಕೆ ಸೇರಿಸೋದಕ್ಕೋಸ್ಕರವಾಗಿ ಈ ಭೂಯಾತ್ರೆಯಲ್ಲಿ ಸಭೆಯಲ್ಲಿ ನಾವು ಹೇಗೆ ಬೆಳೆಯಬೇಕು. ಏಕೆಂದರೆ ಈ ಒಂದು ಗ್ರಂಥದ ಉದ್ದೇಶ ತಪ್ಪಿ ಹೋದಂಥವರು ನಂಬಿಕೆಯಲ್ಲಿ ಅವಿಧೇಯತ್ವರಾಗಿ ಅಥವಾ ಅಪನಂಬಿಕೆಯುಳ್ಳವರಾಗಿ ನಂಬಿಕೆಯಿಂದ ಬಲಹೀನರಾದಂಥವರು ಮತ್ತು ಸಭೆಗೆ ಕ್ರಮವಾಗಿ ಬರುವುದನ್ನ ಬಿಟ್ಟಂತವರು, ಇಂಥ ವಿಷಯಗಳಲ್ಲಿದ್ದಂಥವರನ್ನ ಬಲಪಡಿಸಲು ಅವರ ಉತ್ತೇಜಪಡಿಸೋದಕ್ಕೋಸ್ಕರವಾಗಿ ಕೆಲವು ವಿಷಯಗಳನ್ನ ತಿಳಿಸುತ್ತಾ 2ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ ನಾವು ಆದುದರಿಂದ ಎಂಬುದಾಗಿ. ಹಾಗಾದ್ರೆ ಈ ದಿನ ನಾವು ಕಲಿಯುವಂಥದ್ದು ಬಹಳ ಸ್ಪಷ್ಟವಾಗಿರುವಂಥದ್ದು ಮಾತುಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದವೆಂದು ಭಯಪಟ್ಟು, ಬಹಳ ಶ್ರೇಷ್ಠವಾದ ಒಂದು ಮಾತನ್ನ ನಾವು ಗಮನಿಸ್ತಾ ಇದ್ದೀವಿ ಪ್ರೇರೆ.
ಈ ಒಂದು ಗ್ರಂಥದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಈ ಗ್ರಂಥದಲ್ಲಿ ನಾವು ಸುಮಾರು 5 ಎಚ್ಚರಿಕೆಯ ಮಾತುಗಳನ್ನು ಬರೆಸಲ್ಪಟ್ಟಂತ ದೇವರನ್ನು ನೋಡ್ತೇವೆ. ಇದರಲ್ಲಿ 5 ಗಂಭೀರವಾದಂತ, ಬಹಳ ಸ್ಪಷ್ಟವಾದಂತ ಎಚ್ಚರಿಕೆಗಳನ್ನ ಕರ್ತನ ಆತ್ಮನಲ್ಲಿ ಕೊಟ್ಟಿದ್ದಾನೆ ಪ್ರೇರೆ. ತಪ್ಪಿ ಹೋದಂತವರು, ಬಲಹೀನರಾದಂತವರು ಹೇಗೆ ಬಲಗೊಳ್ಳಬೇಕು, ಹೇಗೆ ದೃಢವಾಗಿ ನಿಲ್ಲಬೇಕೆಂಬುದಕ್ಕೋಸ್ಕರವಾಗಿ ಈ ಗ್ರಂಥದಲ್ಲಿ 5 ಬಹಳ ಶ್ರೇಷ್ಠವಾದ, ಗಂಭೀರವಾದ, ತಿಳಿದುಕೊಳ್ಳುವಂತ ಎಚ್ಚರಿಕೆಯನ್ನ ಕೊಟ್ಟ ಹಾಗೆ ಇಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ಎಚ್ಚರಿಕೆಯ ಮಾತುಗಳು, ಎಚ್ಚರಿಕೆಯ ಪದಗಳು ಎಂಬುದಾಗಿ ನೋಡುವಾಗ, ಈಗ ನಾವು ಓದಿದ ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ರಿಂದ 4 ತನಕ ಮೊದಲನೇ ಎಚ್ಚರಿಕೆ ಆಗಿದೆ. ಎರಡನೇದಾಗಿ ನಾವು ಗಮನಿಸುವುದಾದರೆ 3ನೇ ಅಧ್ಯಾಯದ 7ರಿಂದ 19 ತನಕ ನೋಡ್ತೇವೆ. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಎರಡನೇದಾಗಿ 3ನೇ ಅಧ್ಯಾಯದಲ್ಲಿ, ಮೂರನೇದಾಗಿ 6ನೇ ಅಧ್ಯಾಯದ 1ರಿಂದ 8 ತನಕ 3ನೇ ಎಚ್ಚರಿಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 26ರಿಂದ 31 ತನಕ 4ನೇ ಎಚ್ಚರಿಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 25ರಿಂದ 29 ತನಕ 5ನೆಯ ಗಂಭೀರವಾದ ಎಚ್ಚರಿಕೆಗಳು. ದೇವರ ಮಕ್ಕಳು, ಕ್ರಿಸ್ತನಲ್ಲಿ ಬೆಳೆಯುವಂತವರು, ತಪ್ಪಿ ಹೋಗದ ಹಾಗೆ ಮಹಿಮೆಯ ರಾಜ್ಯವನ್ನು ಪ್ರವೇಶಿಸಲು, ನಿತ್ಯ ರಾಜ್ಯವನ್ನು ಪಡೆದುಕೊಳ್ಳಲು ಕರೆಯಲ್ಪಟ್ಟಂತವರು, ಈ ಭೂಯಾತ್ರೆಯಲ್ಲಿ, ಈ ಭೂಲೋಕದಲ್ಲಿ, ಈ ಭೂ ಪ್ರಪಂಚದಲ್ಲಿ ನಮ್ಮ ಸುತ್ತು ನಡೆಯುತ್ತಿರುವಂತ ಭಯಂಕರವಾಗಿರುವಂತ ಈ ದಿನಗಳಲ್ಲಿ ಪ್ರಿಯರೇ, ನಾವು ತಪ್ಪಿ ಹೋಗದೆ ದೃಢವಾಗಿ ನಿಲ್ಲುವುದಕ್ಕೋಸ್ಕರವಾಗಿ ಆತನ ಸಾನ್ನಿಧ್ಯವನ್ನು ಸೇರುವ ತನಕ ನಾವು ಹೇಗೆ, ಯಾವ ವಿಷಯಗಳನ್ನು ನಾವು ಕಲಿತುಕೊಳ್ಳಬೇಕು, ಯಾವುದನ್ನ ಬಿಡಬೇಕು, ಯಾವುದನ್ನು ನಾವು ಹಿಡಿದುಕೊಳ್ಳಬೇಕು, ಯಾವುದನ್ನ ನಾವು ಕಲಿಯಬೇಕು, ಯಾವುದಕ್ಕಾಗಿ ನಾವು ಓಡಬೇಕು, ಯಾವ ವಿಷಯಕ್ಕಾಗಿ ನಾವು ಆತುರ ಪಡಬೇಕು, ಯಾವ ವಿಷಯಕ್ಕೆ ನಾವು ಹೋಗಬಾರದು ಎಂಬಂತ ಬಹಳ ಸ್ಪಷ್ಟವಾದಂತ ಎಚ್ಚರಿಕೆ ಮಾತುಗಳಲ್ಲಿ ಬಿಡುವುದು, ಹಿಡಿದುಕೊಳ್ಳುವುದು. ಯಾಕೆಂದರೆ ಭಕ್ತನಾಗಿರುವ ಗ್ರಂಥಕರ್ತನು ಇಲ್ಲಿ ನೋಡ್ತೇವೆ ಪ್ರೇರೆ, ಆದ್ರೆ ನಾವು ಕೇಳಿದ ಸಂಗತಿಗಳು ತಪ್ಪಿ ಹೋದವೆಂದು. ಹಾಗಾದ್ರೆ ನಾವು ಕೇಳುತ್ತಿರುವಂತಹ ಪರಿಶುದ್ಧವಾದ ವಾಕ್ಯಗಳು, 66 ಗ್ರಂಥಗಳು, ಸತ್ಯವೇದದಲ್ಲಿ ಕರ್ತನಾತ್ಮನು ನಮ್ಮೆಲ್ಲರನ್ನು ಉತ್ತೇಜನಪಡಿಸೋದಕ್ಕೋಸ್ಕರವಾಗಿ, ನಮ್ಮ ಆತ್ಮೀಯ ಜೀವಿತದ ನಡೆಸುವುದಕ್ಕೋಸ್ಕರವಾಗಿ, ಕರ್ತನ ಸನ್ನಿಧಿಯಲ್ಲಿ ಬೆಳೆಯೋದಕ್ಕೋಸ್ಕರವಾಗಿ ಬಹಳ ಸ್ಪಷ್ಟವಾದಂತ ಸಂಗತಿಗಳು, ಶ್ರೇಷ್ಠವಾದ ಸಂಗತಿಗಳು ಪ್ರೇರೆ ನಮಗೋಸ್ಕರ ಬರೆಸಿದ್ದಾನೆ. ಆದ್ದರಿಂದ ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದವೆಂದು ಭಯಪಟ್ಟು, ಇಲ್ಲಿ ನೋಡ್ತಾ ಇದ್ದೇವೆ, ಮೊದಲನೇದಾಗಿ ತಪ್ಪಿ ಹೋಗಬಾರದು, ಅದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವರಾಗಿರಬೇಕು. ಹಾಗಾದ್ರೆ ಏನ್ ಮಾಡಬಾರದು? ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ನೋಡಿದ್ರು ಏನ್ ಮಾಡಬೇಕು, ಮಾಡಬಾರದು. ಎಚ್ಚರಿಕೆ ಪ್ರೇರೆ, ಭಯಪಡಬೇಕು, ಲಕ್ಷ್ಯ ಕೊಡುವರಾಗಿರಬೇಕು, ತಪ್ಪಿ ಹೋಗಬಾರದು. ಆದರೆ ದೇವರ ವಾಕ್ಯವನ್ನ ಮೀರಿ, ಆತನ ನಿಯಮಗಳನ್ನ ಮೀರಿ ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಾವು ನಮ್ಮ ಮುಂದಿಟ್ಟಿರುವಂತಹ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿ ಹೋಗಬಾರದು, ಭಯಪಡಬೇಕು, ಲಕ್ಷ್ಯ ಕೊಡಬೇಕು, ಮತ್ತೇನು ಮಾಡಬಾರದು, ಇಲ್ಲಿ ಅಲಕ್ಷ್ಯ ಮಾಡಬಾರದು ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು ಎಂಬುದಾಗಿ ನೋಡ್ತಾ ಇದ್ದೇವೆ. ಈ 5 ಎಚ್ಚರಿಕೆಗಳು. ಹಾಗಾದ್ರೆ ಇದು ಯಾವ ರೀತಿಯ ಎಚ್ಚರಿಕೆ? ಕರ್ತನಾತ್ಮನು ಏನ್ ಮಾಡಬೇಕೆಂಬುದಾಗಿ ಸತ್ಯವೇದದಲ್ಲಿ ನಮಗೋಸ್ಕರ ಬರೆಸಿಟ್ಟಂತ ಶ್ರೇಷ್ಠವಾದ ನುಡಿಗಳನ್ನ ನಾವು ಕಲಿಯೋಣ ಪ್ರೇರೆ. ಒಂದು ಸಾರಿ ಹಳೆ ಒಡಂಬಡಿಕೆಗೆ ನಾವು ಬರೋಣ. ಹಳೆ ಒಡಂಬಡಿಕೆ ಗ್ರಂಥದ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 9ನೇ ವಚನವನ್ನ ನಾವು ಓದೋಣ. 4ನೇ ಅಧ್ಯಾಯದ 9ನೇ ವಾಕ್ಯ
ಹೀಗೆ ಬರೆಯಲ್ಪಟ್ಟಿದೆ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ, ನೀವು ನೋಡಿದ ಸಂಗತಿಗಳನ್ನು ಇಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಲ್ಲಿ ಇಟ್ಟುಕೊಂಡು, ಶ್ರೇಷ್ಠವಾದ ವಿಷಯಗಳನ್ನು ನೋಡ್ತೇವೆ ಪ್ರೇರೆ. ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂತ ಇಸ್ರೇಲರು ದೇವರವರ ಗೋಳನ್ನು, ಅವರ ಕಷ್ಟವನ್ನ, ಅವರ ಕಣ್ಣೀರನ್ನ ನೋಡಿ ತಾನು ವಾಗ್ದಾನ ಮಾಡಲ್ಪಟ್ಟಂತ ಹಾಲು ಜೇನು ಹರಿಯುವ ಕಾನಾನ್ ಪಟ್ಟಣಕ್ಕೆ ನಡೆಸುವಂತ ವಿಷಯದಲ್ಲಿ ಅದು ಭಾರವನ್ನು ತೆಗೆದುಕೊಂಡವನಾಗಿ, ಅವರ ನಡೆಸೋದಕ್ಕೋಸ್ಕರವಾಗಿ ಆರಿಸಲ್ಪಟ್ಟ, ಕರೆಯಲ್ಪಟ್ಟ, ನೇಮಿಸಲ್ಪಟ್ಟಂತ ಮೋಶೆ ಮುಖಾಂತರವಾಗಿ ಈ ನಿಯಮಗಳನ್ನ ದೇವರಾತ್ಮನು ತಿಳಿಸುವುದನ್ನು ನೋಡ್ತಾ ಇದ್ದೇವೆ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ಪ್ರೇರೆ. ಯಾಕೆಂದ್ರೆ ಈ ಮನಸ್ಸು, ಕೀರ್ತನೆ ಹೇಳ್ತಾನೆ, ಯೆಹೋವನೇ ನನ್ನ ಮನಸ್ಸನ್ನು ನಿನ್ನಲ್ಲಿ ಇಟ್ಟಿದ್ದೇನೆ ಎಂಬುದಾಗಿ. ಇಲ್ಲಿ ನೋಡುವಾಗ ಹೀಗಿರುವುದರಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ. ನಮಗೆ ಗೊತ್ತುಂಟು ಇಸ್ರೇಲರು ಎಂತ ಸಂಗತಿಗಳನ್ನ ನೋಡಿದ್ರು, ಎಂತ ಅದ್ಭುತಗಳನ್ನ. ನಾನು ಬಹಳಷ್ಟು ಸಾರಿ ಸಂತೋಷ ಪಡುವಂಥದ್ದು ಮತ್ತು ದೇವರ ಒಂದು ಕಾರ್ಯಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಅನೇಕ ಭಕ್ತರು ಹೇಳಿದಾಗ ಪ್ರಿಯರ, ಸುಮಾರು ಕನಿಷ್ಠ 45 ವರ್ಷಗಳ ಕಾಲ ಎಂಬುದಾಗಿ ನೋಡ್ತೇವೆ. ಈ 45 ವರ್ಷಗಳ ಕಾಲ ಇಸ್ರೇಲರು ಅರಣ್ಯದಲ್ಲಿ ಸಂಚರಿಸುವಾಗ ನಾವು ಗಮನಿಸುವಂಥದ್ದು, ಅಷ್ಟು ವರ್ಷಗಳ ಕಾಲ ಪ್ರೇರೆ ಅವರು ಹಾಕಿಕೊಂಡಿರುವಂತಹ ವಸ್ತ್ರಗಳು ಹರಿದು ಹೋಗಲಿಲ್ಲ, ಪಾದರಕ್ಷೆಗಳು ಸವಿದು ಹೋಗಲಿಲ್ಲ. ಈಗ ನೋಡ್ತೇವೆ, ಒಂದು ಕೂಟ ಮಾಡಬೇಕಾದ್ರೆ ಕನಿಷ್ಠ ಒಂದು 50 ಜನ ಸೇರಿಸ್ಬೇಕಂದ್ರೆ ಕಡಿಮೆ ಪಕ್ಷ 10,000. ಹಾಗಾದ್ರೆ ಲಕ್ಷೋಪಲಕ್ಷ ಜನರಿಗೆ ಅರಣ್ಯದಲ್ಲಿ ಕರ್ತನು ಸುರಿಸಲ್ಪಟ್ಟಂತ ಒಂದು ಮನ್ನಾ, ಈ ಸಂಗತಿಗಳನ್ನು ಅವರು ಕಣ್ಣಾರೆ ಕಂಡ್ರು. ಮಾತ್ರವಲ್ಲ, ಅವರು ಅನುಭವಿಸಿದರು, ಆ ರುಚಿ ನೋಡಿದ್ರು, ಕೆಂಪು ಸಮುದ್ರವನ್ನು ದಾಟಿದ್ರು. ಅನೇಕ ಆತನ ಅದ್ಭುತಗಳು. ಆತನು ರಾತ್ರಿ ಅಗ್ನಿಸ್ತಂಭವಾಗಿ ಅಥವಾ ಬೆಳಕಿನ ಸ್ತಂಭವಾಗಿ, ಹಗಲಿನಲ್ಲಿ ಮೇಘಸ್ತಂಭವಾಗಿ ತನ್ನ ಮಕ್ಕಳನ್ನ ಕಾಲು ಕಲ್ಲಿಗೆ ತಗಲಾದ ಹಾಗೆ ಪ್ರೇರೆ ನಡೆಸಲ್ಪಟ್ಟಂತ ದೇವರ ಕಾರ್ಯಗಳನ್ನ ಅಥವಾ ಈ ಸಂಗತಿಗಳನ್ನ, ಯಾಕೆಂದ್ರೆ ನಾವು ತಿಳಿದುಕೊಂಡವರಾಗಿರುವುದರಿಂದ, ನೀವು ನೋಡಿದ ಸಂಗತಿಗಳನ್ನ ಎಷ್ಟು ಮಾತ್ರವೂ ಮರೆಯದೆ ಎಲ್ಲ ತನಕ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಕರ್ತನ ಒಂದು ಆಸೆಯಲ್ಲಿ ನೋಡ್ತಾ ಇದ್ದೇವೆ, ಆತನ ದಾಹ. ಯಾಕೆಂದ್ರೆ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ. ಹಾಗಾದರೆ ಒಂದು ಕುಟುಂಬದಲ್ಲಿ ನಾವು ರಕ್ಷಿಸಲ್ಪಟ್ಟು ಕರ್ತನಿಂದ ನಡೆಸಲ್ಪಡುತ್ತಾ ಇದ್ದರೆ, ನಮ್ಮ ಪ್ರಾರ್ಥನೆ ಅಥವಾ ನಮ್ಮ ಒಂದು ಪುನಾದಿ, ಪ್ರಿಯ ದೇವಚಂದ್ರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು. ಯಾಕಂದ್ರೆ ಇಸ್ರಾಯೇಲೇ ಮಕ್ಕಳನ್ನ ಕಾಣುವನಾಗು ಎಂಬುದಾಗಿ 128ನೇ ಕೀರ್ತನೆ ನೋಡ್ತೇವೆ. ದೇವರ ಒಂದು ದಾಹ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಇಂದಿನ ದಿನಗಳಲ್ಲಿ ಒಂದು ಕುಟುಂಬದಲ್ಲಿ ತಂದೆ ತಾಯಿ ನಂಬಿ ದೇವರಲ್ಲಿ ಬೆಳೆದು ನೋಡುವಾಗ ಅವರ ಮಕ್ಕಳು ಸಂಡೇ ಸ್ಕೂಲ್ಗೆ ಬರುವಂತವ್ರು, ಎಲ್ಲೇ ತನಕ ಒಂದು ವೇಳೆ 10th ಕ್ಲಾಸ್ ಆದ ನಂತರ ಲೋಕಾನುಸಾರವಾಗಿರುವ ಸ್ನೇಹ ಸಂಬಂಧಗಳಲ್ಲಿ ಬಿದ್ದು ಕರ್ತನ ಸನ್ನಿಧಿಯನ್ನು ಬಿಟ್ಟು ಲೋಕಾನುಸಾರವಾದಂತ ಅನೇಕ ಕೆಟ್ಟ ಸಂಪ್ರದಾಯಗಳಲ್ಲಿ ಬಿದ್ದು ಅವರು ತಂದೆ ತಾಯಿಗಳನ್ನು ಎಳೆದುಕೊಂಡು ಹೋಗುವವರಾಗಿದ್ದಾರೆ. ಕಾರಣ, ದೇವರಾತ್ಮನು ಹೇಳಿಸಲ್ಪಡುವಂತ ಅಥವಾ ಅದರ ದಾಹವನ್ನು ನೋಡಿಕೊಳ್ಳುವಾಗ ಪ್ರೇರೆ ಮಕ್ಕಳನ್ನ ಇಂದಿನ ದಿನಗಳಲ್ಲಿ ಒಂದು ವೇಳೆ ಪಟ್ಟಣಗಳಲ್ಲಿ ಇರುವಂತ ಮತ್ತು ಹಳೆಯ ಕ್ರೈಸ್ತಿಯ ಸಭೆಗಳಲ್ಲಿ ಎಲ್ಲ ರೀತಿಯ ಕೂಟಗಳು ನಡೆಯಬಹುದು, ಭಾಗಿಯಾಗ್ತಾರೆ. ಆದರೂ ಸಹ ಕೇಳಿಸಿಕೊಳ್ಳುವಂಥದ್ದು, ನಾವು ತಿಳಿದುಕೊಳ್ಳುವಂಥದ್ದು, ಅನೇಕ ಪಂಗಡ ಬಗ್ಗೆ ಹೇಳುವುದಿಲ್ಲ, ಸಭೆಗಳ ಬಗ್ಗೆ ಹೇಳುವುದಿಲ್ಲ, ನಾವು ಕೇಳಿಸಿಕೊಂಡಿದ್ದು ನೋಡಿದ್ದು. ಎಷ್ಟೋ ಜನ ದೈವ ಸೇವಕರು, ಸಭಾ ಹಿರಿಯರು, ಸಭೆಯಲ್ಲಿ ಉನ್ನತವಾದಂತ ಪದವಿಗಳನ್ನು ಪಡೆದಂತವರ ಮಕ್ಕಳು ಈ ದಿನ ಭಯಂಕರವಾದ ಕುಡುಕರಾಗಿರುವುದನ್ನು ನೋಡುತ್ತೇವೆ ಪ್ರೇರೆ. ಎಲ್ಲಿ ಹಿಡಿದಿದ್ದೇವೆ? ಬಹಳ ಶಿಕ್ಷೆ, ಬಹಳ ಬೋಧೆ. ದೇವರಾತ್ಮನ ಹೇಳುತ್ತಿದ್ದರೆ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ
ನಾವು ಹೇಗೆ ಕರ್ತನ ಒಂದು ಕೆಲಸಗಳನ್ನ, ನಮ್ಮ ಕುಟುಂಬದ ಅಭಿವೃದ್ಧಿಯನ್ನ, ಯಾಕಂದ್ರೆ ಈ ದಿನ ಮಕ್ಕಳಿಗೆ ನೋಡುವಾಗ 1 ವರ್ಷ 2 ವರ್ಷ 3 ವರ್ಷ ಮಕ್ಕಳಿಗೆ ಅನಂತ ಜ್ಞಾನವಿದೆ. ಅದು ಕೇಳಿಸಿಕೊಳ್ಳುವಂತ ಒಂದು ವಯಸ್ಸು 8 ವರ್ಷ ಅಂತ ಲೆಕ್ಕ ಮಾಡ್ಕೊಂಡು ಹೀಗೆಲ್ಲ ಕೇಳಿಸ್ಕೊಳ್ತಾರೆ. ಮಕ್ಕಳು LKG ಹೋದ ತಕ್ಷಣ ಎಲ್ಲ ಪಟ ಕಲ್ದು ಬಿಡ್ತಾರೆ ಎಲ್ಲ ವಿಷಯಗಳನ್ನ. ಆ ಮಕ್ಕಳಿಗೆ ಈ ಸತ್ಯಗಳನ್ನ ಬೋಧಿಸ್ಬೇಕು. ಯಾಕೆ? ದೇವರ ದಾಹ, ದೇವರ ಒಂದು ಬಯಕೆ, ಆತನ ಒಂದು ಆಸೆ ಒಬ್ಬರಾದರೂ ನಾಶವಾಗಬಾರದು. ವಿಸಿಜಾನ್ ಮತ್ತು ಕುಟುಂಬ, ಗಂಡ ಹೆಂಡತಿ ದೇವರಲ್ಲಿರುವುದಾದರೆ, ದೇವರು ನಮಗೆ ಕೊಟ್ಟ ನಮ್ಮ ಮಗಳು ನಮಗಿಂತ ಹೆಚ್ಚಿನದಾಗಿ ಆತ್ಮಿಕವಾಗಿ ನಮ್ಮ ಮಕ್ಕಳು ಬೆಳೆಯಬೇಕೆಂಬ ಆ ಯುದ್ಧದಲ್ಲಿ ತನ್ನ ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ ಕರ್ತನ ಮುಂದೆ ಕಣ್ಣೀರು ಹಾಕುವಂಥದ್ದು. ಅನೇಕ ವಿಷಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅದರ ಕುಟುಂಬಕ್ಕೋಸ್ಕರವಾಗಿ ಪ್ರಿಯರೇ, ಅನೇಕರು ಮಕ್ಕಳ ವಿಷಯವಾಗಿ ಕರ್ತನ ಮುಂದೆ, ದೇವರೇ, ಯೆಹೋಶುವನು ಹೇಳಿದಾಗ ನಾನು ನನ್ನ ಮನೆಯವರು, ಯಾವಾಗ ಮಕ್ಕಳ ಆತ್ಮಿಕ ಅಭಿವೃದ್ಧಿಗೋಸ್ಕರವಾಗಿ, ಆತ್ಮಿಕವಾಗಿ ಮೊದಲು ಮನೆಗಳಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡುವುದನ್ನ, ಹಾಡು ಹಾಡುವುದನ್ನ, ಬೈಬಲ್ ಓದುವುದನ್ನ ಕಲಿಸ್ತಾ ಇದ್ರೆ ಅವರು ತಪ್ಪಿ ಹೋಗುದಿಲ್ಲ ಪ್ರಿಯರೇ. ಕೆಲವು ತಂದೆ ತಾಯಿಗಳು ಏನ್ ಮಾಡ್ತಾರೆ, ಸಂಡೇ ಸಭೆಗೆ ಬರುವಾಗ ಮಕ್ಕಳ ಕಾಟ ಅಂತ ಹೇಳ್ಬಿಟ್ಟು ಮಕ್ಕಳ ಮನೇಲಿ ಬಿಡ್ತಾರೆ, ಇವರು ಆರಾಮಾಗಿ ಬರ್ತಾರೆ. ಸಬ್ಜೆಕ್ಟ್ ಅದಲ್ಲ, ನಾವು ಕಲಿತಿರುವಂತದ್ದು ಪ್ರಿಯರೇ. ದೇವರ, ನಾನು ಇವ್ರಿಗೆ ಹೇಳಿದ್ದು, ಆತನ ದಾಹ, ದೇವರ ಒಂದು ಬಯಕೆ, ಆತನ ಆಸೆ ಒಬ್ಬರಾದ್ರೂ ನಾಶವಾಗಬಾರದು, ಅವಿಧರಾಗಿರಬಾರದು, ತಪ್ಪಿ ಹೋಗಬಾರದು. ಅಡವಿಯಲ್ಲಿ ಕಂಡಂತ ಅದ್ಭುತಗಳು ಇಸ್ರೇಲರಿಗೆ ದೇವರಾತ್ಮನು ನೆನಪಿಸುತ್ತಾ ಹೇಳುವುದನ್ನು ಗಮನಿಸ್ತಾ ಇದ್ದೆ ಪ್ರೇರೆ. ಹಾಗಾದರೆ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಜ್ಞಾಪಕದಲ್ಲಿ ಕೆಳಗಡೆ ನೋಡ್ತೇವೆ, ಒಂದು ವಾಕ್ಯವನ್ನು ಓದುತ್ತಾ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನೆನಪಿನಿಡಬೇಕು ಪ್ರೇರೆ. ದೇವರು ಹೇಗೆ ನಮ್ಮನ್ನು ನಡೆಸಿದ್ದಾನೆ. ಯಾಕಂದ್ರೆ ನಾನು ಹೇಳ್ತೇನೆ, ನಾನು ಯಾವ ಸಮಯದಲ್ಲಿ ವಾಕ್ಯ ಕೊಡಬೇಕಾದಕ್ಕೆ ಸಜೀವ ಸಾಕ್ಷಿ ಎಂಬುದಾಗಿ ನಮ್ಮೊಂದು ಟೈಟಲ್. ವಾಕ್ಯ ಹೇಳುವಾಗ ಯಾವುದೇ ಸಂದೇಶ ಸುವಾರ್ತೆಯಲ್ಲಿ ಸಜೀವವಾಗಿರುವಂತ ಅಥವಾ ಉತ್ತೇಜನ ಪಡಿಸುವಂತ ಒಂದು ಸಾಕ್ಷಿ ನೆನೆಸಿಕೊಳ್ಳುವಾಗ ಪ್ರೇರೆ, ದೇವರು ನಡೆಸಿದ್ದನ್ನ. ನಾನು ಈ ದಿನ ಬೆಳಿಗ್ಗೆ ಒಬ್ಬ ಸಹೋದರನ ಸಂಗಡ ಮಾತಾಡ್ತಾ ಇದ್ದೆ. ಆ ಬಟ್ಟೆ ವಿಷಯದಲ್ಲಿ ವಸ್ತ್ರಗಳನ್ನು ಹಾಕಿಕೊಳ್ಳುವಂಥದ್ದು ಅದು ಹೇಳುವಾಗ ಹೇಳ್ತಾ ಇದ್ದೆ, ಕರ್ತನ ಮಹಾಕೃಪೆಯಿಂದ ಕಳೆದ ವರ್ಷ, ಈ ವರ್ಷ, ಈ 2 ವರ್ಷದಲ್ಲಿ ಮಾತ್ರ ನನ್ನ ಅಳತೆಗೆ ತಕ್ಕಂತ ಬಟ್ಟೆಗಳನ್ನು ಹೊಲಿಸಿಕೊಂಡಿದ್ದೇನೆ. ಆದ್ರೆ ಈ ಒಂದು ಮಿಡಿಗೆ ಸ್ಥಳಕ್ಕೆ 2006ರಲ್ಲಿ ಸೇವೆಗೆ ಬಂದು, ಇವು 2022, ಒಂದು ವೇಳೆ 21 ಅಂದ್ಕೊಳ್ಳೋಣ, ಅಲ್ಲೇ ತನಕ ಅನೇಕ ಭಕ್ತರು ಕೊಟ್ಟಂತ ವಸ್ತ್ರಗಳನ್ನ ಕೊಟ್ಟಿದ್ದು ಹೊಸದಲ್ಲ, ಸವೆದಿರುವಂತ. ದೇವರ ಸ್ತೋತ್ರ. ನನಗೆ ಕೊರತೆ ಇತ್ತು, ಕೊಟ್ಟವರ ಬಗ್ಗೆ ಹೇಳ್ತಾ ಇದ್ರೆ ಎಂತದ್ದಾದರೂ ಹಾಕಿಕೊಳ್ಳಬೇಕು. ಕೆಲವು ಸಾರಿ ಕೇಳಿದ್ದುಂಟು ಪ್ರಿಯರೇ, ವಸ್ತ್ರಗಳಿಲ್ಲದಂತ ಒಂದು ವೇಳೆಯಲ್ಲಿ ದೇಹ ಬೆಳೆಯುತ್ತಾ ಅರದೋದ ಮೇಲೆ ನಾನು ಹೋಗಿ ನಿಮ್ಮಲ್ಲಿ ಬಟ್ಟೆ ಇದ್ರೆ ಕೊಡ್ರಿ ಎಂಬುದಾಗಿ ಹೇಳಿದಂತ ದಿನಗಳು. ಇದನ್ನ ಹೇಗೆ ಕೇಳ್ತೇನೆ ಎಂಬುದಾಗಿ ನೆನೆಸಿಕೊಳ್ಳುವಾಗ ಪ್ರಿಯರೇ, ಆದರೂ ಕರ್ತನ ಕರೆಯಲ್ಪಟ್ಟ ದೇವರು, ಸಭೆ ಚಿಕ್ಕದಾಗಿದ್ದು ಹಳ್ಳಿಯಲ್ಲಿ ಮಾಡುವ ಸೇವೆ ಬೆಳೆಯುವಾಗ ಆ ರೀತಿಯಾದ ಒಂದು ಜೀವನ, ಅದ್ರ ಈ ದಿನ ಸಮೃದ್ಧಿಯಾಗಿ ದೇವರು ನಮ್ಮ ಸ್ವಂತ ಅಳತೆಗೆ ತಕ್ಕ ಹಾಗೆ ಬಟ್ಟೆ ಹೊಲಿಸ್ಕೊಂಡು, ಯಾಕಂದ್ರೆ ಅನೇಕ ಸಲ ನೋಡ್ತಾ ಇದ್ದೆವು, ಆ ಒಂದು ಕೊಟ್ಟಂತವು ಬಟ್ಟೆಗಳನ್ನ ಹಾಕಿಕೊಂಡಾಗ ಸರಿಯಾದ ರೀತಿಯಲ್ಲಿ ಇರದೇ ಇರುವಂತದ್ದು. ಅನೇಕ ಸ್ಥಳಗಳಲ್ಲಿ ಹೋದಾಗ ಈ ಒಂದು ಕೂಟಗಳಲ್ಲಿ ಎಷ್ಟೋ ಜನರು ಇದೇನು ಹೀಗಿದೆ, ಟೈಟ್ ಇದೆ, ಎಲ್ಲ ವಿಷಯಗಳನ್ನು ಪ್ರಿಯರೇ ನೆನೆಸ್ಕೊಂಡಾಗ ದೇವರಿಗೆ ನಮ್ಮನ್ನು ನಡೆಸಿದ್ದಾನೆ. ದೇವರ ನಡೆಸುವಿಕೆನ ಮಕ್ಕಳಿಗೂ ಮೊಮ್ಮಕ್ಕಳು ತಿಳಿಸಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ದೇವರು ನಮ್ಮ ಮನೆಯನ್ನ, ನಮ್ಮ ಕುಟುಂಬವನ್ನ ಹೇಗೆ ಬೆಳೆಸಿದ್ದಾನೆ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ನಾವು ಅದನ್ನ ನೆನಪಿನಿಟ್ಟುಕೊಳ್ಳಬೇಕು. ನಾವು ನೆನಪಿನಿಟ್ಟುಕೊಳ್ಳಬೇಕು, ಕರ್ತನು ನಮ್ಮನ್ನು ಹೇಗೆ ನಡೆಸಿದ್ದಾನೆ, ನಾವು ಯಾವ ಸ್ಥಿತಿಯಲ್ಲಿ ಇದ್ದಂಥವರು. ಹಾಡುಗಳು ಮಾತ್ರ ಅನೇಕ ಸರಿ ನಾವು ಹಾಡ್ತೇವೆ. ಎಂತ ದೀನ ಸ್ಥಿತಿಗೆ ಇದ್ದಂತ ನಮ್ಮನ್ನ ಕರ್ತನು ನಡೆಸಿದ್ದಾನೆಂಬ ಸಜೀವ ಸಾಕ್ಷಿಗಳನ್ನ ಮಕ್ಕಳ ಮುಂದೆ, ಸಭೆ ಮುಂದೆ ಹಂಚಿದಾಗ ಪ್ರಿಯರೇ, ಅವರು ತಪ್ಪಿ ಹೋಗುವುದಿಲ್ಲ ಎಂಬುದಾಗಿ ಪರಿಶುದ್ಧ ಸತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನೆನಪಿಟ್ಟುಕೊಳ್ಳಬೇಕು. ಆಮೇಲೆ ಧರ್ಮದರ್ಶಕಂಡ 32ನೇ ಅಧ್ಯಾಯಕ್ಕೆ ನಾವು ಬರೋಣ. ಧರ್ಮದರ್ಶಕಂಡ 32ನೇ ಅಧ್ಯಾಯ 46ನೇ ವಾಕ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಅಲ್ಲಿ ನೋಡ್ತೇವೆ ಪ್ರಿಯರೇ, ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆ ಮಾತುಗಳನ್ನೆಲ್ಲ ಮನಸ್ಸಿನಿಟ್ಟುಕೊಳ್ಳಿರಿ ಮತ್ತು ನಿಮ್ಮ ಸಂತತಿಯವರಿಗೆ
ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಬೇಕೆಂದು ಆಜ್ಞಾಪಿಸಿರಿ. ದೇವರ ಒಂದು ಮಾತುಗಳ ಪ್ರೇರಣೆ, ಅನುಸರಿಸಬೇಕೆಂದು ಆಜ್ಞಾಪಿಸಿರಿ ಎಂಬುದಾಗಿ ನೋಡ್ತಾ ಇದ್ದೇವೆ. ದೇವರ ಒಂದು ಆಸೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಮತ್ತು ನಾವು ಮುಂದುವರೆದು ನೋಡುವಾಗ ನೆನಪಿಟ್ಟುಕೊಳ್ಳಬೇಕು, ಅದನ್ನ ಆಜ್ಞಾಪಿಸಬೇಕು. ಅದಕ್ಕಾಗಿಯೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕರೆಯಲ್ಪಟ್ಟಂತ ಭಕ್ತನು, ಆರಿಸಲ್ಪಟ್ಟಂತ ಭಕ್ತನು, ಆತ್ಮಿಕ ತಂದೆ ಸ್ಥಾನದಲ್ಲಿದ್ದುಕೊಂಡು ಪ್ರೇರೆ ಭಕ್ತನಾದ ಪೌಲನು 14 ಪತ್ರಿಕೆಗಳನ್ನ ಬರೆದನೆಂಬುದಾಗಿ ನೋಡಿದಾಗ, ಪೌಲನು ಬರೆದನೆಂಬ ಹೆಸರನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲ, ತಾನು ಆತ್ಮೀಯವಾಗಿ ಬೆಳೆಸಿ ನಡೆಸಿ ಕಟ್ಟಲ್ಪಟ್ಟ ಸಭೆಗಳು, ಒಂದು ವೇಳೆ ಎಫೆಸಿ ಪಟ್ಟಣ, ಫಿಲಿಪ್ಪಿ, ಗಲಾತಿ, ಈ ಕೊರಿಂಥಿ ಎಂಬುದಾಗಿ ನೋಡುವಾಗ ಅಲ್ಲಿ ನೋಡಿ ಪೌಲನೊಂದು ದಾಹ, ಪೌಲನೊಂದು ಆಸೆ, ನೀವು ದೃಢವಾಗಿ ನಿಲ್ಲಬೇಕು, ದೇವರ ಆತ್ಮನಲ್ಲಿ ನಿಂತು ಅದರ ಆಳ ಅಗಲ ಉದ್ದ ಎತ್ತರ ಏನೆಂಬುದನ್ನು ಕಂಡುಕೊಳ್ಳಬೇಕು ಎಂಬುದಾಗಿ ಪೌಲನು ಒತ್ತಿ ಒತ್ತಿಯಾಗಿ ಹೇಳುವಂಥದ್ದು ಕಾರಣ ಪ್ರೇರೆ ಬಿದ್ದು ಹೋಗಬಾರದು. ಒಬ್ಬ ಆತ್ಮೀಯ ತಂದೆಯ ದಾಹ. ಅನೇಕ ಸಾರಿ ಸಭೆಯಲ್ಲಿ ಸಭಾ ಹಿರಿಯರು, ಸಭೆಯಲ್ಲಿ ಕರೆಯಲ್ಪಟ್ಟ ಸೇವಕರು, ಆ ಸಭೆಯನ್ನು ಕಾಯುವುದಕ್ಕೋಸ್ಕರವಾಗಿ ನೇಮಿಸಲ್ಪಟ್ಟ ಭಕ್ತರು ಎಚ್ಚರಿಸುವಾಗ ಎಚ್ಚರಿಕೆ ಮಾತುಗಳನ್ನು ಕೇಳಿ ಮತ್ತೆ ಸಭೆಗೆ ಬರದೆ ತಪ್ಪಿಸಿಕೊಳ್ಳುವವರನ್ನು ನೋಡ್ತಾ ಇದ್ದೇವೆ. ಮಾತಾಡೋ ಸಂದೇಶವನ್ನು ಕೇಳಿ ಇದನ್ನ ನನಗೆ ಹೇಳಿದ್ದು, ನನ್ನ ಮೇಲೆ ಕೋಪ ಇಟ್ಕೊಂಡು ಹೇಳಿದ್ರು ಎಂಬುದಾಗಿ ಹೇಳಿ ಅನೇಕ ಕಡೆ ಹೋಗಿ ಹೇಳಿಕೊಂಡು ಅವರನ್ನ ದೂಷಣೆ ಮಾಡೋದನ್ನು ನೋಡುತ್ತೇವೆ. ದೇವಚಂದ್ರೆ, ಒಂದು ವೇಳೆ ಅಂತವರು ಈ ಒಂದು ವೇಳೆ ಇದ್ರೆ ದಯಮಾಡಿ ಕರ್ತನ ಆತ್ಮನ ಒಂದು ದಾಹ, ನಾವುಗಳು ಕರೆಯಲ್ಪಟ್ಟವರು, ನೇಮಿಸಲ್ಪಟ್ಟವರು ಯಾವಾಗ? ಜಗತ್ಪುನಾದ ಹಾಕುವುದಕ್ಕಿಂತ ಮುಂಚೆ, ತಾಯಿ ಗರ್ಭದಲ್ಲಿ ರೂಪವಾದಕ್ಕಿಂತ ಮುಂಚೆ ನೇಮಿಸಲ್ಪಟ್ಟ ನಾವು ನೇರವಾಗಿ ಹಾಡು ಮಾತ್ರ ಹಾಡ್ತೇವೆ, ಪರಲೋಕವೇ ನಂದೇಶವೇ. ಯಾವಾಗ ನಾನು ಅಲ್ಲಿಗೆ ಬರುವೆನು? ಹಾಗಾದ್ರೆ ಹೋಗಬೇಕಾದ್ರೆ ಈ ಭೂಲೋಕದಲ್ಲಿ ಪ್ರೇರೆ ನಾವು ತಪ್ಪಿಸಿ ಹೋಗುವಾಗ ನಾವು ನೋಡ್ತಾ ಇದ್ದೇವೆ, ಅಪ್ಪ ಹೊಲದಲ್ಲಿ ನೇಗಿಲನ್ನು ಹಿಡಿದು ಉಳುಮೆ ಮಾಡುವ ರೈತನು ಒಂದು ವೇಳೆ ದನ ಬೇರೆ ಕಡೆ ಹೋದ್ರೆ ಒಂದು ಸಾರಿ ಅದಕ್ಕೆ ಸಿಗ್ನಲ್ ಕೊಡ್ತಾನೆ. ಕೇಳಲಿಲ್ಲ ಅಂದ್ರೆ ತನ್ನ ಕೈಯಲ್ಲಿರುವಂತಹ ಬಾರೆಕೋಲು ಸರಿಯಾಗಿ ಹೊಡಿತಾನೆ ಪ್ರೇರೆ. ಅದೇನಾದ್ರೂ ಹಿಂತಿರುಕೊಂಡು ಮಾಡುತ್ತಾ ಕರೆಕ್ಟ್ ಆಗಿ ನಿಂತುಕೊಳ್ಳುತ್ತೆ, ಮತ್ತೆ ತಪ್ಪಿ ಹೋಗುವುದಿಲ್ಲ. ಜ್ಞಾನವುಳ್ಳಂತ ಒಂದು ಎತ್ತು, ಯಾಕಂದ್ರೆ ಒಬ್ಬ ವ್ಯವಸಾಯಗಾರನು ತನ್ನ 1995ರಿಂದ 2006 ತನಕ 10 ವರ್ಷಗಳ ಕಾಲ ಸತತವಾಗಿ ಭೂಮಿಯನ್ನು ಉಳುಮೆ ಮಾಡಿದಂತ ರೈತ ನನ್ನದನ್ನು ಅದರ ಒಂದು ಜ್ಞಾನ ತಿಳಿದುಕೊಂಡಿದ್ದೇನೆ ಪ್ರಿಯ. ಅಷ್ಟೇ ಅಲ್ಲ, 10 ವರ್ಷಗಳ ಕಾಲ ಆ ದನಗಳನ್ನು ಕಾದಂತವನು. ಅದನ್ನ ಹೇಳ್ತೇನೆ, ಬಟ್ಟೆಗಳ ಬಗ್ಗೆ ಹೇಳಿದಾಗ 10 ವರ್ಷಗಳ ಕಾಲ ಸುಮಾರು 5 ವರ್ಷ ಒಂದು ಜೊತೆ ಎತ್ತು ನಾನು ಕಾಯಬೇಕಾದ್ರೆ ಆ ಒಂದು ಹೋರಿ, ಆ ಎತ್ತಿಗೆ ಒಂದೇ ಬಣ್ಣದ ಬಟ್ಟೆ ಇರಬೇಕು. ಸತತವಾಗಿ 5 ವರ್ಷ ಒಂದೇ ಶರ್ಟ್, ಒಂದೇ ಲುಂಗಿಯನ್ನು ಇಟ್ಕೊಂಡಿದ್ದೇನೆ. ಅದರ ಒಂದು ಜ್ಞಾನವನ್ನು ಕುರಿತು ಹೇಳ್ತೇನೆ ಪ್ರೇರ. ಅದು ತಿಳಿದುಕೊಳ್ಳುತ್ತೆ. ದನಗೆ ಒಂದು ಏಟು ಹೊಡೆದ ತಕ್ಷಣ ನೇರವಾಗಿ ಹೋಗುತ್ತೆ, ಹೊಡೆದಂತ ವ್ಯಕ್ತಿಯನ್ನು ಎಂದಿಗೂ ಹಿಂತಿರುಗಿ ತೀವಿದಕ್ಕೆ ಹೋಗುವುದಿಲ್ಲ. ಅಹಂಕಾರದ ಎತ್ತು, ಸೇಡಿನ ಎತ್ತು ಮನಸ್ಸಲ್ಲಿಟ್ಟುಕೊಂಡು ಅದನ್ನ ಅನುಭವಿಸಿದ್ರೆ ಪ್ರೇರೆ. ಒಂದು ದಿನ ಹೊಡೆದಿದ್ರೆ ಅದನ್ನ ಮನಸ್ಸಲ್ಲಿಟ್ಟುಕೊಂಡು ಯಾವ ಟೈಮ್ ಸಿಗುತ್ತೆ ಅವಾಗ ಅದನ್ನ ಆ ಒಂದು ಕಾಯುವಂತವನನ್ನು ಹೋಗಿದ್ದು ಆ ಒಡೆಯನನ್ನ ತುಳಿದು ಹಾಕುತ್ತದೆ. ಅನೇಕ ಸಾರಿ ದನ ತುಳಿದು, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ದೇವರ ಮಕ್ಕಳಾಗಿರುವಂತ ನಾವುಗಳು ಪ್ರೇರೆ ಕರೆಯಲ್ಪಟ್ಟವರು, ನಾವು ತಪ್ಪಿ ಹೋಗಬಾರದು, ನಾವು ದೃಢವಾಗಿ ನಿಲ್ಲಬೇಕು ಪರಲೋಕಕ್ಕಾಗಿ. ಯಾಕಂದ್ರೆ ಭಕ್ತನಾಗಿರುವಂತ ಈ ಗ್ರಂಥಕರ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾನು ಹೇಳಿದ್ದೆ, ನಾವು ಗಮನಿಸುವಾಗ ಪ್ರೇರೆ ಒಂದು ಮಾತನ್ನ ಅಲ್ಲಿ ನೋಡ್ತೇವೆ. 3ನೇ ಅಧ್ಯಾಯದ 1ನೇ ವಾಕ್ಯ ನಾವು ಗಮನಿಸುವಾಗಲಿ ಸ್ವತ್ವ, ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರು ಯಾಕೆ? ದೇವರಾತ್ಮನಿಂದ ವಾಕ್ಯ ಸಂದೇಶವನ್ನು ಕೊಡುವಂತ ಒಬ್ಬ ಭಕ್ತರು, ಸಭಾ ಹಿರಿಯರಾಗಿರಬಹುದು, ಆ ಸಭೆಯಲ್ಲಿ ಸಂದೇಶ ಕೊಡೋದಕ್ಕೋಸ್ಕರವಾಗಿ ಯಾರ ಸಂದೇಶಕರಾಗಿರಬಹುದು ಪ್ರಿಯರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟ ನಾವು ತಪ್ಪಿ ಹೋಗದೆ, 24 ಜನರು ನಮ್ಮ ಹಿರಿಯರು ಆತನ ಸುತ್ತಲೂ ಅಡ್ಡ ಬಿದ್ದು ಆರಾಧನೆ ಮಾಡುವಂತ ಆ ಒಂದು ಸಿಂಹಾಸನಗಳಿಂದ ಕುಳಿತವರಾಗಿ ಆರಾಧನೆ ಮಾಡಲು ಕರೆಯಲ್ಪಟ್ಟಂತವರು, ನಾವು ತಪ್ಪಿ ಹೋಗಬಾರದು. ಅದಕ್ಕಾಗಿ ದೇವರಾತ್ಮ ಹೇಳುತ್ತಿದ್ದಾನೆ, ಮೋಸೆ ನಿಮ್ಮ ನೆನಪಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ, ದೇವ ಜನರೇ, ನಾವು ಉಪದೇಶ ಮಾಡುವಂತವರು, ತಿಳಿಸುವಂತವರು ಆಗಿರಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ಕಲಿತಿರುವಂತದ್ದು ನೆನಪಿನಿಟ್ಟುಕೊಳ್ಳಬೇಕು, ಆಜ್ಞಾಪಿಸಬೇಕು. ಮತ್ತು ಯೆಹೋಶುವನ ಪ್ರವಾದನೆ ಗ್ರಂಥ ನೋಡ್ತಾ, ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವನ ಗ್ರಂಥಕ್ಕೆ ನಾವು ಬರೋಣ.
23ನೇ ಅಧ್ಯಾಯದ 11ನೇ ವಾಕ್ಯವನ್ನ ನಾವು ನೋಡುವಾಗ, ಹೀಗಿರುವುದರಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ಎಲ್ಲಾ ವಾಕ್ಯಗಳಲ್ಲಿ ಮನಸ್ಸುಗಳನ್ನು ನೋಡ್ತಾ ಇದ್ದೇವೆ. ನಿಮ್ಮ ನಿಮ್ಮ ಮನಸ್ಸುಗಳು ಬಹು ಜಾಗೃತಿಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ನೆನಪಿನಲ್ಲಿಟ್ಟುಕೊಳ್ಳಬೇಕು, ಆಜ್ಞಾಪಿಸಬೇಕು, ಪ್ರೀತಿಸಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಒಂದು ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯದ 13ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಯೆಹೋವನು ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಕೊಳ್ಳುವನಾದರೆ ಸಫಲನಾಗುವಿ. ಏನ್ ಮಾಡಬೇಕು? ನನ್ನ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಏನು ಮಾಡಬಾರದು, ಮಾಡಬೇಕು. ನಾವ್ ಯಾವ ವಾಕ್ಯವನ್ನು ಓದುತ್ತೇವೆಯೋ ಅಲ್ಲೆಲ್ಲ ಇರುತ್ತದೆ ಪ್ರೇರೆ. ಎಚ್ಚರಿಕೆ. ಈಗ ಕೆಲಸ ನೋಡ್ತೇವೆ, ಕೇಳಿಸ್ಕೊಳ್ತೇವೆ. ಅನೇಕರಿಗೆ ಎಚ್ಚರಿಸುವಂತದ್ದಿಲ್ಲ. ಎಂಥ ವಿಷಯದಲ್ಲಾದ್ರೂ ತಿಮೋಥೆಯು ಹೇಳುತ್ತದೆ, ಎಚ್ಚರಿಸು, ಗದರಿಸು, ಖಂಡಿಸು. ಎಚ್ಚರಿಸಬೇಕು, ಅದರಲ್ಲಿ ವಾಗ್ದಾನವಿರುತ್ತದೆ ಪ್ರೇರೆ. ಇಲ್ಲಿ ನೋಡ್ತಾ ಇದ್ದೇವೆ, ಇಲ್ಲಿ ನೋಡ್ರಿ, 13 ವಾಕ್ಯ ಓದುವಾಗ, ಯೆಹೋವನು ಮೋಶೆ ಮುಖಾಂತರವಾಗಿ ಇಸ್ರಾಯೇಲ್ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಗೊಳ್ಳುವುದಾದರೆ ಸಫಲನಾಗುವಿ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಇಲ್ಲಿ ದೇವರು ಎಚ್ಚರಿಸುತ್ತಾ, ಖಂಡಿಸುತ್ತಾ ಇಲ್ಲಿ ವಾಗ್ದಾನವನ್ನು ಮಾಡುತ್ತಿದ್ದಾನೆ. ಧೈರ್ಯದಿಂದಿರು ಅಂತ ಮಾತು. ಧೈರ್ಯದಿಂದಿರು, ಧೈರ್ಯವಾಗಿರು ಹೇಳಿದಾಗ ಸಂತೋಷ ಪಡ, ಅಂಜಬೇಡ. ದೇವ ಜನರೇ, ಆತನ ಒಂದು ಉದ್ದೇಶ ನಾವು ತಪ್ಪಿ ಹೋಗದೆ, ಅಪನಂಬಿಕಸ್ಥರಾಗದೆ, ಅವಿಧೇಯರಾಗದೆ, ಕುಗ್ಗಿ ಹೋಗದೆ ತಡವಾಗಿ ನಿಂತುಕೊಳ್ಳುವಾಗ ಅಂಜಬೇಡ, ಕಳವಳಗೊಳ್ಳಬೇಡ. ದೇವ ಜನರೇ, ಇದು ದೇವರ ಒಂದು ನಡೆಸುವಿಕೆಗಾಗಿ ನೋಡ್ತಾ ಇದ್ದೇವೆ. ಇನ್ನು ಏನು ಮಾಡಬಾರದು? ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಹೇಳಿದಂತ ಮಾತುಗಳನ್ನ ನಾವು ನೆನಪಿಗೆ ತರೋಣ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಒಂದು ವಿಷಯವನ್ನು ನಾವು ಗಮನಿಸೋಣ ಪ್ರೇರೆ. ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ? ದೇವರು ಹೇಳುವಂಥದ್ದು ಅನೇಕ ವಾಗ್ದಾನಗಳನ್ನ, ಎಚ್ಚರಿಕೆ ಮಾತುಗಳನ್ನ ಆತನ ಹೇಳುವಂಥದ್ದು. ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕೆಲವು ಮನಸ್ಸನ್ನ ಕಲ್ಲಾಗಿ ಮಾಡ್ಕೊಳ್ತಾರೆ, ಬಿಡು ಅಂದಿದ್ದಾರೆ. ನೋಡ್ತಾ ಇದ್ದೇವೆ. ದೈವಸೇವಕರು, ಸಭಾ ಹಿರಿಯರು ಕ್ಷಮಿಸುವಂತ, ಪ್ರೀತಿಸುವಂತ, ಪ್ರೀತಿಯಿಂದ ಕರುಣಿಸಿ ಎಚ್ಚರಿಸುವಂತದ್ದಿಲ್ಲ. ಮತ್ತು ಸಭಾ ಹಿರಿಯರು ಹೇಳಿದಾಗ ಕಲ್ಲಾಗಿ ಮಾಡಿಕೊಳ್ಳದೆ ಪ್ರಾರ್ಥನೆಯಲ್ಲಿ ಕರ್ತನ ಮುಂದೆ. ದಾವೀದರ ಬಗ್ಗೆ ನಾವು ಅನೇಕ ಸಲ ಹೋಗ್ತೇವೆ. ಆತನ ಒಬ್ಬಂಟಿಗನಾಗಿ ಗುಹೆಯಲ್ಲಿದ್ದನು, ಬೆಟ್ಟಗಳ ಮಧ್ಯದಲ್ಲಿ ಅಡವಿಯಲ್ಲಿದ್ದಾಗ ಅದನ್ನು ಮಾಡಿದ್ದು ಒಂದು ಕರ್ತನ ಮುಂದೆ ಪ್ರಾರ್ಥನೆ. ತನ್ನ ಒಂದು ಜೀವಿತವನ್ನ, ತಾನು ಮಾಡಿದ ತಪ್ಪುಗಳನ್ನು ಒಪ್ಪಿಸಿಕೊಡ್ತಾ ನಾನು ಘೋರವಾದ ಪಾಪಿ ಹೇಳುತ್ತಾ ಆತನ ಹಾಕಿದ ಒಂದು ಕಣ್ಣೀರು. ನನ್ನ ಕಣ್ಣೀರು ನನ್ನ ಬುದ್ಧಲೆಯಲ್ಲಿ ತುಂಬಿದೆ ಎಂಬುದಾಗಿ ನೋಡ್ತೇವೆ. ಯಾವುದಕ್ಕಾಗಿ ಕಣ್ಣೀರು? ಅದಾದ ನಾನು ನಿನ್ನ ಸನ್ನಿಧಾನಕ್ಕೆ ಅಥವಾ ನಿನ್ನ ಮಂದಿರಕ್ಕೆ ಹೋದಂತ ದಿನಗಳನ್ನ ಜ್ಞಾಪಕ ಮಾಡಿಕೊಂಡು ನನ್ನಲ್ಲಿ ನಾನೇ ಕುಗ್ಗಿ ಹೋಗಿದ್ದೇನೆ. ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ. ಯಾಕೆ? ಆತನು ತನ್ನ ಹಿಂಸಿಸುವಂತ ವೈರಿಗಳು ಮಾತ್ರವಲ್ಲ, ತಾನು ಮಾಡುವುದು ಅನೇಕ ತಪ್ಪುಗಳು. ದಾವೀದನ ಒಂದು ಚರಿತ್ರೆ ಗೊತ್ತುಂಟು. ಎಲ್ಲದಕ್ಕೂ ಅದನ್ನು ಮಾಡಿದ್ದು ಒಂದೇ, ಪ್ರಾರ್ಥನೆಯ ಜೀವಿತ. ಹಿಂಸಿಸುವವರ ಕೈಯಿಂದ ಬಿಡಿಸು, ವೈರಿಗಳಿಂದ ತಪ್ಪಿಸು, ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸು. ಅಲ್ಲಿ ನೋಡ್ತೇವೆ ದೇವಚಂದ್ರೆ, ನಾವು ಮಾಡಬೇಕಾಗುವಂಥದ್ದು ಕರ್ತನ ಮುಂದೆ ಪ್ರಾರ್ಥನೆ. ಆತನ ಮುಂದೆ ತಗ್ಗಿಸಿಕೊಂಡು ಅಪ್ಪಿಸಿಕೊಳ್ಳುವಂಥದ್ದು. ಮನಸ್ಸನ್ನ ಕಲ್ಲಾಗಿ ಮಾಡಿಕೊಳ್ಳಬಾರದು. ಮತ್ತಾಯನ ಸುವಾರ್ತೆಯಲ್ಲಿ ಅದನ್ನೇ ನಾವು ನೋಡ್ತೇವೆ ಪ್ರೇರೆ. 16ನೇ ಅಧ್ಯಾಯದ 9ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 9ನೇ ವಾಕ್ಯ. ಅಲ್ಲಿ ನಾವು ಗಮನಿಸ್ತೇವೆ, ನೀವು ಇನ್ನು ಗ್ರಹಿಸಲಿಲ್ಲವೋ, ನಿಮಗೆ ನೆನಪಿಲ್ಲವೋ ಎಂಬುದಾಗಿ ಆತನು ಮಾಡಿದ ಅದ್ಭುತಗಳನ್ನು ಕುರಿತು ಒಂದು ವಿಷಯ. ಆ 5 ರೊಟ್ಟಿಗಳನ್ನು 5,000 ಜನ ಹಂಚಿದಾಗ ಎಷ್ಟು ಬುಟ್ಟಿ ತುಂಬಿತು? ನೀವು ಯಾಕೆ ಬಲಹೀನರಾಗಿದ್ದೀರಿ? ನಡೆಸುವ ಕರ್ತನು, ಅದ್ಭುತ ಕರ್ತನು, ಅಂಜಬೇಡಿರಿ. ವಾಗ್ದಾನ ಮಾಡಿದ ದೇವರು ಜೊತೆಯಲ್ಲಿದ್ದಾಗಲೂ ಅಪನಂಬಿಕೆಯಾದಂತ ವಿಶ್ವಾಸಿಗಳಿಗೆ ಹೇಳುವಂತ ಮಾತುಗಳನ್ನ ನಾವು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ ಪ್ರೇರೆ. ನನ್ನನ್ನು ಕರೆದ ಆತನ ನಂಬಿಗಸ್ತನಾದ ದೇವರು, ನಾನು ಇನ್ನು ತಾಯಿ ಕರೆದಿರುವಾಗ ರೂಪಿಸಲು ಕಟ್ಟಂತ ಕರ್ತನು. ಯಾಕಂದ್ರೆ 139ನೇ ಕೀರ್ತನೆ ನೋಡ್ತೇವೆ, ನಾನು ಇನ್ನು ಅಸ್ಥಿಪಂಜರವಾಗಿದ್ದಾಗ
ನಾನಿನ್ನು ತಾಯಿ ಗರ್ಭದಲ್ಲಿರುವಾಗ ಪ್ರಾರಂಭವಾಗುವ ಮೊದಲೇ ಅದರೆಲ್ಲಾ ದಿನಗಳಿನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಏನ್ ಬರೆಯಲ್ಪಟ್ಟಿದೆ ಪ್ರೇರೆ? ಈ ದಿನ ಈ ಸಂಜೆ ವೇಳೆಯಲ್ಲಿ ನಾವ್ ಯಾವ ಸ್ಥಳದಲ್ಲಿದ್ದೇವೋ, ಯಾವ ರೀತಿಯಲ್ಲಿದ್ದೇವೋ ಅದೆಲ್ಲ ಬರೆಯಲ್ಪಟ್ಟಿದೆ. ಈಗ ತೆಲುಗಲ್ಲಿ ಒಂದು ಹಾಡಾಡ್ತಾರೆ, ಎನ್ನಿ ತಲಚಿನ ಏದಿ ಅಡಗಿನ ಜರುಗೇದಿ ನೀ ಚಿತ್ತನೆ. ಹೌದು ಪ್ರೇರೆ, ಜರುಗೇದಿ ನಡೆಯುವಂತ ಆತನ ಚಿತ್ತ, ಆತನ ಒಂದು ಬರವಣಿಗೆ. ಅದನ್ನ ಹೇಳ್ಬೇಕು ಯೋಬನ ಹಾಗೆ. ಆತನ ಹೇಳ್ತಾನೆ, ದೇವರಿಗೆ ಸ್ತೋತ್ರ ಮಾಡ್ತಾನೆ ಪ್ರೇರೆ, ನಾನು ಬರುವಾಗ ನನ್ನ ತಾಯಿ ಹುಟ್ಟುವಾಗ ನನ್ನ ಒಬ್ಬನೇ ಹುಟ್ಟಿದೆ, ಎಲ್ಲ ದೇವರೇ ಕೊಟ್ಟರು. ಎಂತೆಂಥ ಸಮಯದಲ್ಲಿ ನಾವು ಸೋತು ಹೋದ. ಈ ದಿನ ಕಷ್ಟಗಳು, ಶ್ರಮೆಗಳು, ಉಪವಾಸವೋ, ಕೊರತೆಯೋ, ಸಂತೋಷವೋ ಎಲ್ಲದಕ್ಕೂ ಸಿದ್ಧವಾಗಿದ್ದುಕೊಂಡು ಕರ್ತನೇ ನಿನ್ನ ಚಿತ್ತ. ದೇವಚಂದ್ರೆ ಮನಸ್ಸನ್ನ ಕಲ್ಲಾಗಿ ಮಾಡಿಕೊಳ್ಳುವಂಥದ್ದು ಅವ್ರು ಹೀಗೆ ಮಾಡಿದ್ರು ಬೇಡ. ಕರ್ತನ ಒಂದು ಉದ್ದೇಶ, ದೇವರು ನಮ್ಮನ್ನ ಈ ವರ್ಷದಲ್ಲಿ, ಈ ದಿನಗಳಲ್ಲಿ ಹೇಗಿಡಬೇಕು ಆತನ ಸಂಕಲ್ಪ. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರೇರೆ. ಆ ತಪ್ಪಿ ಹೋಗಬಾರದೆಂಬ ಉದ್ದೇಶ, ಕರ್ತನ ಒಂದು ದಾಹ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಕರ್ತನ ಮಹಾಕೃಪೆ. ಹಾಗಾದ್ರೆ ನಾವೇನ್ ಮಾಡಬೇಕು? ನಾವು ಓದಿಕೊಂಡಂತ 5 ವಾಕ್ಯ ಭಾಗದಲ್ಲಿ ನಾವೇನ್ ಮಾಡಬೇಕು ಎಂಬುದನ್ನ ನೆನೆಸಿಕೊಂಡು ಈ ಸಂದೇಶವನ್ನ ಮುಗಿಸಿಕೊಳ್ಳೋಣ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಾವು ಬರೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 1ನೇ ವಚನ. ಏನ್ ಮಾಡಬೇಕು? ಈವರೆಗೆ ಏನ್ ಮಾಡಬಾರದು, ಏನ್ ಮಾಡಬೇಕೆಂಬುದು ನಾವು ಧ್ಯಾನ ಮಾಡಿದ್ದೀವಿ. ನೆನಪಿಟ್ಟುಕೊಳ್ಳಬೇಕು, ಪ್ರೀತಿಸಬೇಕು, ಆಜ್ಞಾಪಿಸಬೇಕು, ಮನಸ್ಸನ್ನ ಕಲ್ಲಾಗಿ ಮಾಡಿಕೊಳ್ಳಬಾರದು, ಅಪನಂಬಿಕಸ್ಥರಾಗಿರಬಾರದು, ಅವಿಧರಾಗಿರಬಾರದು, ದೇವರ ಕಾರ್ಯಗಳನ್ನು ಮರೆತು ಹೋಗಬಾರದು, ಮನಸ್ಸನ್ನಿಟ್ಟುಕೊಳ್ಳಬೇಕು, ನಮ್ಮ ಮಕ್ಕಳಿಗೆ ಹೇಳಬೇಕು, ಮೊಮ್ಮಕ್ಕಳಿಗೆ ತಿಳಿಸಬೇಕು ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ. ಈ ಒಂದು 5 ಎಚ್ಚರಿಕೆಯಲ್ಲಿ ಗಂಭೀರವಾದಂತ ಈ ವಾಕ್ಯದಲ್ಲಿ ದೇವರು ಕೊಟ್ಟಂತ ವಿಷಯಗಳನ್ನು ಕಲಿತುಕೊಂಡ. ಮೊದಲನೇದಾಗಿ 2ನೇ ಅಧ್ಯಾಯದ 1ನೇ ವಾಕ್ಯವನ್ನು ನೋಡಿಕೊಳ್ಳುವಾಗ ಅಲ್ಲಿ ನೋಡ್ತೇವೆ, ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾವುಗಳಿಗೆ? ದೇವರು ನಮಗೆ ಹೇಳಿದ ಸಂಗತಿಗಳಿಗೆ, ಬೋಧಿಸಿದಂತಹ ಬೋಧನೆಗಳಿಗೆ, ನಡೆಸಲ್ಪಟ್ಟಂತ ನಡೆಸುವಿಕೆ, ಆತನ ಕಾಯುವಿಕೆ, ಆತನ ಆಧರಣೆ, ಆತನ ಸಂತೈಸುವಿಕೆ ಪ್ರೇರೆ, ಅದನ್ನ ಆ ವಿಷಯಗಳಿಗೆ ನಾವು ಲಕ್ಷ್ಯ ಕೊಡಬೇಕು. 3ನೇ ಅಧ್ಯಾಯದ 7ನೇ ವಾಕ್ಯ 2ನೇ ವಿಷಯ ಏನ್ ಮಾಡಬೇಕು ಅಲ್ಲಿ ಗಮನಿಸ್ತೇವೆ. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಾವು ದೇವರ ಶಬ್ದಕ್ಕೆ ಕಿವಿಗೊಡೋರಾಗಿರ್ಬೇಕು. ಅಲ್ಲಿ ನೋಡುವಾಗ ಹಾಗೆ ಹೇಳ್ತಾ ಇದ್ದೆ, ದೇವರ ವಾಕ್ಯವನ್ನ ಕೆಲಸ ನೋಡ್ತೇವೆ. ಸಭೆಯಲ್ಲಿ ಹಾಡು ಹಾಡುವಾಗ ಸಂತೋಷವಾಗಿ ಹಾಡುಗಳನ್ನು ಹಾಡ್ತಾರೆ, ರಾಗವನ್ನು ತೆಗಿತಾರೆ, ಪ್ರಕಟಣೆಗಳನ್ನು ಹೇಳುವಾಗ ಕೇಳಿಸಿಕೊಳ್ತಾರೆ, ಒಂದು ಪ್ರಾರ್ಥನೆ ಮಾಡ್ತಾರೆ. ಆದರೆ ಸಂದೇಶ ಕೇಳಿಸಿಕೊಳ್ಳುವಾಗ ವಾಕ್ಯ ಬರುವಂತ ಸಮಯದಲ್ಲಿ ಅನೇಕರಿಗೆ ನಿದ್ರೆ ಬರುತ್ತೆ, ಕೆಲವರಿಗೆ ಮೊಬೈಲ್ ಜ್ಞಾಪಕ ಬರುತ್ತೆ, ಕೆಲವರಿಗೆ ಮನೇಲಿ ಬಿಟ್ಟು ಬಂದ್ರೆ ಜ್ಞಾಪಕ ಬರುತ್ತೆ. ಪ್ರೇರೆ, ವಾಕ್ಯಕ್ಕೆ ಕಿವಿಗೊಡುವುದಿಲ್ಲ. ಅನೇಕ ಹೇಳ್ತಾರೆ, ವಾಕ್ಯ ಕೇಳಿಸಿಕೊಂಡು ಒಂದು ವೇಳೆ ಮನೇಲಿ ಯಾರನ್ನ ಬರದೇ ಇದ್ರೆ ಮನೇಲಿ ಹೋಗಿ ಮೇಲ್ಕು ಹಾಕುವಂತವ್ರು ಇದ್ರೆ ದೇವರಿಗೆ ಸ್ತೋತ್ರ ಮಾಡುತ್ತಾನೆ. ಇವತ್ತು ಸಭೆಯಲ್ಲಿ ಉತ್ತಮವಾದ ಸಂದೇಶ ಸಿಕ್ತು, ಇಂಥ ವಾಕ್ಯ ಭಾಗದಿಂದ ಇಂಥ ಅಂಶಗಳನ್ನು ನಾವು ಕಲಿತುಕೊಂಡ್ವಿ. ಇವತ್ತು ಸಂದೇಶ ಕೇಳ್ತಾರೆ, ಮೆಲುಕು ಹಾಕುವಂಥದ್ದು ಮತ್ತು ಮನೆಯಲ್ಲಿ ಹೋಗಿ ಮತ್ತು ಅದೇ ವಾಕ್ಯವನ್ನ ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಕಡಿಮೆ ಜನ. ದೇವರು ಹೇಳ್ತಾರೆ, ಇವತ್ತು 2ನೇ ಭಾಗ ದೇವರ ವಾಕ್ಯಕ್ಕೆ, ದೇವರ ಶಬ್ದಕ್ಕೆ, ಆತನ ನುಡಿಗೆ, ಆತನ ಕರಿವಿಕೆಗೆ, ಆತನ ದಾಹಕ್ಕೆ ಕಿವಿಗೊಟ್ಟರೆ ಮೊದಲನೇದಾಗಿ ಲಕ್ಷ್ಯ ಕೊಡಬೇಕು, 2ನೇದಾಗಿ ಏನ್ ಮಾಡಬೇಕು? ನಾವು ಕಿವಿಗೊಡಬೇಕು ಎಂಬುದಾಗಿ ನೋಡ್ತಾ ಇದ್ದೇವೆ. ಇಬ್ರಿ 6 1ರಿಂದ 8 ತನಕ ಇರುವಂತ ವಿಷಯಗಳಲ್ಲಿ ನಾವು ನೋಡಿಕೊಳ್ಳೋಣ ಪ್ರೇರೆ. 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ನೋಡ್ತೇವೆ, 3ನೇ ವಾಕ್ಯ ನೋಡ್ತೇವೆ. 3ನೇ ವಾಕ್ಯ 2ನೇ ವಾಕ್ಯ ಓದಿಕೊಳ್ಳುವಾಗ ಸ್ಥಾನ ಅಸ್ಥಾಪನ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ, ಕ್ರಿಸ್ತನ ವಿಷಯದ ಪ್ರಥಮ ಬೋಧನೆಯನ್ನು ಕುರಿತು ಇಂದು ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಹಿಂಜರಿಬಾರದು, ಸಾಗುತ್ತಾ ಹೋಗೋಣ, ಹಿಂತಿರುಗಿ ನೋಡಬಾರದು. ಬಾ ಕರೆದರು ಯೇಸು ಸ್ವಾಮಿ ಪೇತ್ರನಿಗೆ, ನಾನು ನೀರಿನ ಮೇಲೆ ನಡೆದಾಗ ನೀನು ನಡೆ. ಪೇತ್ರ ನಡ್ಕೊಂಡು ಹೋಗ್ತಾ ಇದ್ರು, ಸಾಗುತ್ತಾ ಹೋಗ್ತಾ ಇದ್ರು. ಯಾವಾಗಿನ ತಿರುಗಿ ನೋಡಿದ್ನೋ ಮುಳುಗೋದನೆಂಬುದಾಗಿ ನೋಡ್ತೇವೆ. ಸಾಗುತ್ತಾ ಹೋಗೋಣ.
ಲಕ್ಷ್ಯ ಕೊಡಬೇಕು, ಕಿವಿ ಕೊಡಬೇಕು. ದೇವರ ಒಂದು ಆತನ ಕೃಪೆಯಲ್ಲಿ, ಆತನ ನಡೆಸುವಿಕೆಯಲ್ಲಿ ಕಷ್ಟಗಳು, ಸಂಕಟಗಳು, ಸೋಲುಗಳು, ನಿಂದೆಗಳು, ಅವಮಾನಗಳು ಎಲ್ಲರೂ ನನ್ನ ಕೈ ಬಿಟ್ರು. ಕರೆಯಲ್ಪಟ್ಟ ಕರ್ತನು ನನ್ನ ನಡೆಸುತ್ತಾನೆ. ಇವತ್ತು ನಾನೇನಾಗಿದ್ದೀನೋ ಅದು ದೇವರ ಉದ್ದೇಶ. ಕರ್ತನೆ, ನಿನ್ನ ಉದ್ದೇಶ ನೆರವೇರಲಿ ಎಂಬುದಾಗಿ ಮುಂದೆ ನೋಡುತ್ತಾ ಹೋಗೋಣ ಪ್ರೇರೆ. ಅನೇಕ ರೀತಿಯ ಅವಮಾನಗಳು ಅನುಭವದಿಂದ ಹೇಳುವಂಥದ್ದು ಪ್ರೇರೆ. ಎಲ್ಲರೂ ಕೈ ಬಿಡುವಂತ ಸಮಯ ಬರುತ್ತದೆ. ಒಂದು ವೇಳೆ ದೇವರು ಆ ದಿನಗಳಲ್ಲಿ ಸ್ವಲ್ಪ ನಮ್ಮನ್ನ ಏಕಾಂತವಾಗಿ ಇಡಲು ಇಷ್ಟಪಟ್ಟಿರಬಹುದು. ಸೋತು ಹೋಗಬಾರದು, ಕುಗ್ಗಿ ಹೋಗಬಾರದು, ಸಾಗುತ್ತಾ ಹೋಗೋಣ. 4ನೇ ಒಂದು ವಿಷಯವನ್ನ 10ನೇ ಅಧ್ಯಾಯದ 26ನೇ ವಾಕ್ಯ ನೋಡೋಣ ಪ್ರೇರೆ. 10ನೇ ಅಧ್ಯಾಯದ 4ನೇ ಒಂದು ಏನ್ ಮಾಡ್ಬೇಕೆಂಬುದಾಗಿ ನೋಡುವುದಾದ್ರೆ ಅಲ್ಲಿ ನೋಡ್ತೇವೆ ಏನ್ ಮಾಡ್ಬೇಕು. ಯಾಕಂದ್ರೆ ಈ ಒಂದು ವಾಕ್ಯಗಳನ್ನ ನೋಡ್ತಾ ಹೋಗಿರುವಾಗ ಮುಂದೆ ಹೋಗುರಾಗಿರ್ಬೇಕು ಅಥವಾ ಎದುರು ನೋಡುವಂಥದ್ದು. 7ನೇ ವಾಕ್ಯ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ಎಂಬುದಾಗಿ ನೋಡ್ತಾ ಇದ್ದೇವೆ. ಎದುರು ನೋಡುವಂತವರು, ಹೇಗೋ ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ವಾಗ್ದಾನ ಮಾಡಿದ್ದೇನೆ ಸ್ವಾಮಿ, ನಾನು ಹೋಗಿ ನಿಮಗೆ ಸ್ಥಳಗಳನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಹಾಗಾದ್ರೆ ನನ್ನ ಅಪ್ಪನನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರವಾಗಿ ಕಳೆದ ತಿಂಗಳು ಆಗಸ್ಟ್, ಆ ತಿಂಗಳಲ್ಲಿ ಹೊಸದಾಗಿ ಮದುವೆ ಆದಂತ ಹೆಣ್ಮಕ್ಳು ಎದುರು ನೋಡ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಯಾಕೆ ಗೌರಿ ಹಬ್ಬ ಅಂತ ಯಾಕೆ ಹೇಳ್ತಾರೆ, ಅಣ್ಣ ಬರ್ತಾನೆ, ಅಪ್ಪ ಬರ್ತಾನೆ, ಯಾವ ರೀತಿಯಲ್ಲಿ ಬರ್ತಾರೆ ಎಂಬುದಾಗಿ ಎದುರು ನೋಡ್ತಾ ಇರ್ತಾರೆ. ಪ್ರೇರಣೆ ನಾವು ಎದುರು ನೋಡುವಂತವ್ರು. ನಮ್ಮ ಅಪ್ಪ ಬರ್ತಾನೆ ಮನೆ ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಇಲ್ಲಿಗೆ ಮಹೋನ್ನತವಾದಂತ ಪರಲೋಕ ಪಟ್ಟಣಕ್ಕೆ, ತಾನು ಸಿದ್ಧ ಮಾಡಲ್ಪಟ್ಟಂತ ಗೃಹಕ್ಕೆ, ತಾನಿರುವಂತಹ ಮಹಿಮೆ ಸಿಂಹಾಸನದಲ್ಲಿ ಆತನೊಟ್ಟಿಗೆ ನಾವು ಊಟವನ್ನು ಮಾಡೋದಕ್ಕೋಸ್ಕರವಾಗಿ, ಆ ಬಂಗಾರದ ಬೀದಿಯಲ್ಲಿ ಹಿಡಿದಕ್ಕೋಸ್ಕರವಾಗಿ ಕೈ ಹಿಡಿದು ಕರೆದುಕೊಂಡು ಹೋಗುವ ಕರ್ತನು ಬರುತ್ತಾನೆಂಬುದಾಗಿ ನಾವು ಎದುರು ನೋಡುವಂತವರು ಪ್ರೇರೆ. ಆ ಕಡೆ ನೋಡೋಣ ಪ್ರೇರೆ. ಇಲ್ಲಿ ಬರುವಂತ ಈ ಸಮಸ್ಯೆಗಳನ್ನು ನೋಡಿ ಕುಗ್ಗಿ ಹೋಗದೆ, ಮನಸ್ಸನ್ನ ಕಲ್ಲಾಗಿ ಮಾಡಿಕೊಳ್ಳದೆ, ಜಾರಿ ಹೋಗದೆ ಕರ್ತನ ಕಡೆಗೆ ದೃಷ್ಟಿಸುತ್ತಾ ನೋಡೋಣ, ಎದುರು ನೋಡುವಂತವರಾಗಿರಬೇಕು. ಕೊನೆಯದಾಗಿ ನಾವು ಓದಿಕೊಂಡು ಮುಗಿಸೋಣ ಪ್ರೇರೆ. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 28ನೇ ಎಚ್ಚರಿಕೆಯಲ್ಲಿ ಏನ್ ಮಾಡಬಾರದು, ಏನ್ ಮಾಡಬೇಕೆಂಬುದಾಗಿ ಈ ವಾಕ್ಯಗಳಲ್ಲಿ ನಮಗೆ ಕರ್ತನಾತ್ಮನು ಬರೆಸಿದ್ದಾನೆ. ನಾವು ನೋಡೋಣ. ಈ ವಾಕ್ಯವನ್ನು ಓದಿಕೊಂಡು ಈ ಸಂದೇಶವನ್ನು ನಾವು ಮುಗಿಸೋಣ. 28ನೇ ವಾಕ್ಯಕ್ಕೆ ನಾವು ಬರೋಣ. ಇಲ್ಲಿ ಗಮನಿಸ್ತಾ ಇದ್ದೇವೆ, ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆಯುಳ್ಳವರಾಗಿರಬೇಕು. 5 ವಿಷಯಗಳು. ಲಕ್ಷ್ಯ ಕೊಡಬೇಕು, ಕಿವಿ ಕೊಡಬೇಕು, ಸಾಗುತ್ತಾ ಹೋಗಬೇಕು, ಎದುರುಡುವಂತವರಾಗಿರಬೇಕು, ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸುವಂತವರಾಗಿರಬೇಕು. ಪ್ರೇರೆ, ಇದು ಭಕ್ತನ ದಾಹ. ಈ ಸಂಗತಿಗಳನ್ನ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಬೋಧಿಸುತ್ತೆ. ಇವು ಪರಲೋಕದಲ್ಲಿದ್ದಂತೆ ಯೇಸು ಕ್ರಿಸ್ತನು ಪಾಪಿಗಳಾದ ನಮ್ಮನ್ನ ಪ್ರೀತಿಸಿ ನಮಗಾಗಿ ಭೂಮಿಗೆ ಬಂದು ಅನೇಕ ಅದ್ಭುತಗಳನ್ನ ಮಾಡಿ ನನ್ನ ನಿನ್ನ ಪಾಪಕ್ಕೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನ ರಕ್ತವನ್ನು ಸುರಿಸಿ ಆತನ ರತ್ನವನ್ನು ಕೊಂಡುಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರನಾಗಿ ಮಾಡಿದ್ದಾನೆ. ನಾವು ದೇವರಾದುಕೊಂಡಂತ ಜನಾಂಗವಾಗಿದ್ದೇವೆ. ಆತನೇ ನಮ್ಮ ರಾಜನು, ಆತನಲ್ಲಿಯೇ ಪರಲೋಕ, ಆತನಲ್ಲಿಯೇ ನಿತ್ಯ ಜೀವ, ಆತನೇ ಭೂಮಿ ಆಕಾಶಗಳನ್ನ ಮಾತಿನಲ್ಲಿ ಉಂಟು ಮಾಡಿದ ದೇವರು. ಭೂಮಿಯ ಮೇಲೆ ಆಕಾಶದ ಕೆಳಗೆ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತನಲ್ಲಿ ರಕ್ಷಣೆ, ನಿತ್ಯ ಜೀವ. ನನ್ನನ್ನು ದೇವರಿಗೆ ನಡೆಸಿದ್ದನೆಂಬ ಸಂಗತಿಗಳನ್ನ ನಮ್ಮ ಮಕ್ಕಳಿಗೂ ತಿಳಿಸೋಣ, ನಮ್ಮ ಸಭೆಗೆ ತಿಳಿಸೋಣ, ನಮ್ಮ ಜನರಿಗೆ ತಿಳಿಸಿ ದೇವರ ರಾಜ್ಯವನ್ನು ಕಟ್ಟಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಕರ್ತನ ಕೃಪೆ ನಮ್ಮ ಸಂಗಡರಲ್ಲಿ. ಕರ್ತನ ಕೊಟ್ಟ ಸಂದೇಶವನ್ನ ಆಸ್ವಾದಿಸಲಿ. ಸಮಯ